ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಗಾಳಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ಕಡಲ ತೀರದಲ್ಲಿ ಗಾಳಿಗೆ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಕಡಲ ತೀರದಲ್ಲಿ ಅಲೆ ಅಪ್ಪಳಿಸಿ ಕಡಲ್ಕೊರೆತ ಕೂಡ ಉಂಟಾಗ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಬುಡ ಸಮೇತ ಗಿಡ ಮರಗಳು ಕೊಚ್ಚಿ ಹೋಗ್ತಾ ಇದೆ. ಹೈ ಟೈಡ್ ಅನ್ನು ತಡೆಯೋದಕ್ಕೆ ಅಂತ ಕಲ್ಲುಗಳನ್ನು ಇಟ್ಟಿರ್ತಾರಲ್ಲ, ಅದು ಕೂಡ ಸಮುದ್ರದ ಒಡಲು ಸೇರ್ತಾ ಇದೆ. ಸಮುದ್ರ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಮೀನುಗಾರರಿಗೆ ಕೊಡ್ತಾ ಇದೆ. ಬಿಕಾಸ್ ಸಮುದ್ರದ ಅಲೆಗಳು, ದೈತ್ಯಾಕಾರದ ಅಲೆಗಳು ಈ ಸಂದರ್ಭದಲ್ಲಿ ದಡಕ್ಕೆ ಬಂದು ಬಡಿತಾ ಇರುತ್ತೆ. ಆ ಫೋರ್ಸು ಮತ್ತು ಭೂಮಿ ಒಳಗಿನ ಮಣ್ಣನ್ನು ಎಲ್ಲವನ್ನ ಎಳ್ಕೊಂಡು ಸಮುದ್ರ ಸಾಗುತ್ತೆ. ಕಡಲು ಪ್ರಕ್ಷುಬ್ಧಗೊಂಡಿರುವಂತಹ ಚಿತ್ರಣವನ್ನು ನೋಡ್ತಾ ಇದ್ದೀವಿ. ಕಡಲ್ ಕೊರೆತದಿಂದ ಆಗಿರುವಂತಹ ಹಾನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4 ದಿನದಿಂದ ಅಬ್ಬರದ ಮಳೆ ಸುರಿತಾ ಇದೆ. ಜೊತೆಗೆ ಗಾಳಿಯ ಹೊಡೆತ ಎಷ್ಟಿದೆ ಅಂತಂದರೆ ಕಡಲ ಅಬ್ಬರ ಹೆಚ್ಚಾಗಿರುವಂಥದ್ದು. ನಾವಿವತ್ತು ಅಂಕೋಲದ ಕಡಲ ತೀರ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯ ಪರಿಣಾಮ ಇದೆ ಅಂತೇಳಿ. ಅಲೆಗಳ ಅಬ್ಬರ ಹೆಚ್ಚಾಗಿದ್ದಾವೆ. ಕಾರಣ ಎಷ್ಟೇ, ಅರಬ್ಬಿ ಸಮುದ್ರ ಭಾಗದಲ್ಲಿ ಸುಮಾರು 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಇದರ ಪರಿಣಾಮ ಅಲೆಗಳ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಹೀಗಾಗಿ ತೀರ ಪ್ರದೇಶದಲ್ಲಿ ಈಗ ಕಡಲ ಕೊರೆತವೂ ಕೂಡ ಪ್ರಾರಂಭವಾಗಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಸಾಕಷ್ಟು ಸುಮಾರು ಒಂದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಡಲ ಕೊರೆತ ಪ್ರಾರಂಭವಾಗಿರುವಂಥದ್ದು. ಜೊತೆಗೆ ಅಲೆಗಳ ಅಬ್ಬರ ಹೆಚ್ಚಾಗಿದ್ದಾವೆ. ಎಷ್ಟಿನ ಪ್ರಮಾಣದಲ್ಲಿ ಅಂತಂದರೆ ಒಂದೊಂದು ಅಲೆಗಳು ಕೂಡ ಸುಮಾರು ಒಂದು 6-7 ಅಡಿ ಎತ್ತರದಲ್ಲಿ ಅಲೆಗಳು ಹೇಳ್ತಾ ಇರುವಂಥದ್ದು. ಅರಬ್ಬಿ ಸಮುದ್ರ ಇದು ಸಾಮಾನ್ಯ ಪ್ರಕ್ರಿಯೆ. ಆದರೆ ಎಲ್ಲಿ ಗಾಳಿಯ ಒತ್ತಡ ಹೆಚ್ಚಾಗ್ತದೆಯೋ ಆ ಸಂದರ್ಭದಲ್ಲಿ ತೀರ ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ ಕಡಲ ಕೊರೆತ ಪ್ರಾರಂಭವಾಗುವ ಜೊತೆಗೆ ಜನರಿಗೂ ಕೂಡ ಸಮಸ್ಯೆಯನ್ನು ಉಂಟು ಮಾಡುವಂಥದ್ದು ನೀವು ನೋಡ್ಬೋದು. ಅಲೆಗಳು ಸಮುದ್ರ ತೀರ ಭಾಗದಲ್ಲಿ ಈಗ ಹೆಚ್ಚಾಗ್ತಾ ಇರುವಂಥದ್ದು. ಇದರಿಂದ ಕಡಲ ಕೊರೆತ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದ ಕರಾವಳಿಯ ಭಾಗದ ಎಲ್ಲ ಪ್ರದೇಶದಲ್ಲಿಯೂ ಕೂಡ ಹೆಚ್ಚಾಗುವಂಥದ್ದು. ಮಳೆ ಒಂದು ರೀತಿಯಲ್ಲಿ ಹೆಚ್ಚಾಗ್ತಾ ಇದೆ. ಜೊತೆಗೆ ಗಾಳಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಬೀಸ್ತಾ ಇದೆ. ಇದರಿಂದಾಗಿ ಸಮುದ್ರ ತೀರ ಭಾಗದಲ್ಲಿ ಈಗ ಕಟ್ಟೆಚ್ಚರವನ್ನು ನೀಡಿರುವಂಥದ್ದು. ಸಮುದ್ರ ತೀರ ಭಾಗದಲ್ಲಿ ಪ್ರವಾಸಿಗರು ಬರದಂತೆ ಈಗಾಗಲೇ ಸೂಚನೆ ನೀಡಿರುವಂಥದ್ದು. ಯಾಕೆಂತಂದರೆ